ಪಾರ್ಕಿಂಗ್ ಆಯ್ತದೆ. ಸುತ್ತಮುತ್ತ ಒಂದು 5 ರೋಡ್ ಮಾಡಿದ್ದೀವಿ. ಇನ್ನೂ ಲೇಟ್ ಸ್ವಲ್ಪ ಕೆಲಸ ಎಲ್ಲ ಹೂವಿನ ಗಿಡ ಹಾಕ್ತೀವಿ. ಎಲ್ಲ ಒಂದು ಪಾರ್ಕಿಂಗ್ ಮಾಡಿ ಎಲ್ಲ ಜನಗಳಿಗೆ ಒಳ್ಳೆಯದಾಗಂತ ಮಾಡ್ತಿದ್ದೀವಿ. ಗಾರೆ ಕೆಲಸ ನಾವು ಮೇಷನ್. ಎಲ್ರಿಗೂ ನಮಸ್ಕಾರ. 1947ರಲ್ಲಿ ಭದ್ರಾ ಡ್ಯಾಮ್ ಕಟ್ಟಕ್ಕೆ ಶುರು ಮಾಡ್ತಾರೆ. 1965ರಲ್ಲಿ ಡ್ಯಾಮ್ ಕೆಲಸ ಮುಗಿಯುತ್ತೆ. ಸುಮಾರು 60 ವರ್ಷ ಆದ್ರೂ ನಮ್ಮ ಡ್ಯಾಮ್ ಮುಂದೆ ಒಂದು ಪಾರ್ಕ್ ಆಗಿರೋದಿಲ್ಲ. ನೋಡಿ, ಡ್ಯಾಮ್ ಮುಂದೆ ಪಾರ್ಕ್ ಕಟ್ಟಕ್ಕೆ ಕೆಲಸ ಶುರು ಆಗಿದೆ. ಬನ್ನಿ ನೋಡೋಣ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ. ಸುಮಾರು ಒಂದು 10 ಎಕರೆ ಜಾಗದಲ್ಲಿ ಪಾರ್ಕ್ ಮಾಡ್ತಿದ್ದಾರೆ. ಸುಮಾರು ಉಬ್ಬು ತಗ್ಗಿತ್ತು ನೋಡಿ, ಎಲ್ಲ ಒಂದೇ ಲೆವೆಲ್ ಮಾಡಿದ್ದಾರೆ. ಮಧ್ಯದಲ್ಲಿ 5 ರಸ್ತೆಗಳು ಮಾಡಿದ್ದಾರೆ. ಡ್ಯಾಮ್ ಮುಂಭಾಗದಲ್ಲೇ ಮಾಡ್ತಿರೋದು ನೋಡಿ. ಮೈಸೂರಲ್ಲಿ ಬೃಂದಾವನ ಥರನೇ ಮಾಡ್ತಾರಂತೆ ಇವರು. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಪಾಮಾಯಿಲ್ ಗಿಡಗಳಿದ್ವಂತೆ. ಕಲ್ಲೆಲ್ಲ ಆರಿಸಿ ಗುಡ್ಡೆ ಹಾಕ್ತಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಇಲ್ಲೆಲ್ಲ ವಾಕು ಈಗ ವಯಸ್ಸಾದವ್ರಿಗೆಲ್ಲ ಜಾಯಿಂಗಿಗೆ ಎಲ್ಲದಕ್ಕೂ ಬೇಕಲ್ಲ. ಅದಕ್ಕೆ ಸಾಯಂಕಾಲ ಟೈಮ್ ಮತ್ತೆ ಮಕ್ಕಳು ಆಟ ಆಡೋದಕ್ಕೆ ಅನುಕೂಲ ಆಗುತ್ತಾ, ಹಂಗಾಗಿ ಮಾಡ್ತಾ ಇರೋದು. ಇಲ್ಲೆಲ್ಲ ಶೋ ಗಿಡ ಹಾಕ್ತಾರೆ, ಅದಕ್ಕೆಲ್ಲ ಸ್ಪ್ರಿಂಕ್ಲರ್ ಇಡ್ತಾರೆ. ಜನಗಳು ವಾಕು ಸಂಜೆ ಟೈಮು ಬೆಳಗ್ಗೆ ಟೈಮು ಜಾಯಿಂಗ್ ಮಾಡ್ಬೋದು, ರನ್ನಿಂಗ್ ರೇಸ್ ಓಡ್ಬೋದು. ಎಲ್ಲ ಅನುಕೂಲ ಐತೆ ಇಲ್ಲಿ, ಇಲ್ಲ ಅಂತಲ್ಲ, ಅನುಕೂಲ, ನೀರಿನ ಅನುಕೂಲ ಐತೆ. ವ್ಯವಸ್ಥೆ ತುಂಬ ಚೆನ್ನಾಗಿದೆ ಡ್ಯಾಮ್. ಇನ್ನು ಮುಂದೆ ಬಂದ ಅನುಕೂಲ ಅಂದ್ರೆ ಈಗ ಜನಗಳು ಡ್ಯಾಮ್ ನೋಡಕ್ಕೆ ಬರ್ತಾರಲ್ಲ, ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ಅಲ್ಲೆಲ್ಲ ನೋಡ್ಕೊಂಡು ಹೋಗ್ಬೋದು. ಆ ಥರ ಇದೆ ಇದು. ನೋಡಿ, ಇಲ್ಲಿಗೆ ಟ್ರೆಂಚ್ ಹೊಡೆದು ಸ್ಟಾಪ್ ಮಾಡಿದ್ದಾರೆ. ಇವಾಗಿನ ಬಜೆಟ್ಗೆ ಇಲ್ಲಿ ತನಕ ಮಾತ್ರ ಆಗುತ್ತೆ ಅಂತ. ಇಷ್ಟು ದಿನ ಎಮ್ಮೆ ಮೇಯೋ ಜಾಗ ಆಗಿತ್ತು. ಅಕ್ಕಪಕ್ಕದ ಊರಿನವರು ದನ ಮತ್ತು ಎಮ್ಮೆಗಳನ್ನ ಇಲ್ಲಿ ಹೊಡಿತಾಯಿದ್ರು. ಮಳೆಗಾಲದಲ್ಲಿ ಒಳ್ಳೆ ಮೇವಿರೋದು. ಭದ್ರಾ ಡ್ಯಾಮ್ಗೆ ಪ್ರವಾಸಿಗರು ಕೇವಲ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಜಾಸ್ತಿ ಬರ್ತಾರೆ. ಯಾಕೆಂದರೆ ಆ ತಿಂಗಳಲ್ಲಿ ಮಾತ್ರ ಡ್ಯಾಮ್ ತುಂಬುತ್ತಲ್ಲ, ಗೇಟ್ ಓಪನ್ ಆಗಿರುತ್ತೆ. ಸೇತುವೆ ಮೇಲೆ ನಿಂತ್ಕೊಂಡು ಸೆಲ್ಫಿ ತಗೊತಾರೆ. ಡ್ಯಾಮ್ ಮುಂದೆ ಬಿಟ್ಟರೆ ನೋಡೋಂತಹ ಸ್ಥಳ ಇರೋದು ರೆಸಾರ್ಟ್ ಪಕ್ಕ ಇರೋ ಬ್ಯಾಕ್ ವಾಟ್ರು. ಇನ್ನು ಪಾರ್ಕ್ ಆದಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಡ್ಯಾಮ್ನತ್ತ ಬರಲಿ. ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.